ಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಬಾಗೇಪಲ್ಲಿಯಲ್ಲಿ ಅದ್ದೂರಿ ಸಾಮೂಹಿಕ ವಿವಾಹಗಳು. ವೈವಾಹಿಕ ಜೀವನಕ್ಕೆ ಕಾಲಿಟ್ಟ 103 ಜೋಡಿ. ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ನಿಂದ ಸಾಮೂಹಿಕ ವಿವಾಹ. ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಸಂಭ್ರಮ. ಕೃಷಿ ಹೊಂಡದಲ್ಲಿ ಈಜಲು ಹೋಗಿದ್ದ ಯುವಕ ನೀರುಪಾಲು. ಮಾರಗಾನಹಳ್ಳಿ ಗ್ರಾಮದ 34 ವರ್ಷದ ಪುಟ್ಟರಾಜು ಸಾವು. ಸಾವಿನ ಸುತ್ತ ಅನುಮಾನಾಸ್ಪದ ಹುತ್ತ. ಪೆರೇಸಂದ್ರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ. ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ತೆರೆ ಕಂಡ ಟಾಕ್ಸಿಕ್ ಚಿತ್ರ. ಯಶ್ ಅಭಿಮಾನಿಗಳಿಂದ ಭರ್ಜರಿ ಸಂಭ್ರಮ. ಚಿತ್ರಮಂದಿರದಲ್ಲಿ ಶಿಳ್ಳೆ ಕೇಕೆ. ಅಭಿಮಾನಿಗಳಿಗೆ ಟಿಕೆಟ್ಸ್, ಟಿ ಶರ್ಟ್, ಅನ್ನಸಂತರ್ಪಣೆ. ವಾರ್ತೆಗಳ ವಿವರ. 23ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಸುಬ್ಬಾರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ನಿಂದ ಹಾಗೂ ಟಿಟಿಡಿ ಮೂಲಕ ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ ಉಚಿತ ಸಾಮೂಹಿಕ ವಿವಾಹಗಳು ಅದ್ದೂರಿಯಾಗಿ ನಡೆಯಿತು. 103 ಜೋಡಿಗಳಿಗೆ ಸಾಮೂಹಿಕ ವಿವಾಹ ನೆರವೇರಿತು. ಬೃಹಸ್ಪತಿಂ ಸರ್ವಗಣಂ ಹಸ್ತಯೇ ಸ್ವಸ್ತಯ ಆದಿತ್ಯಾಸೋ ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಸುಬ್ಬಾರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ನಿಂದ ಹಾಗೂ ಟಿಟಿಡಿ ಮೂಲಕ ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ ಉಚಿತ ಸಾಮೂಹಿಕ ವಿವಾಹಗಳು ಅದ್ದೂರಿಯಾಗಿ ನಡೆಯಿತು. 103 ಜೋಡಿಗಳಿಗೆ ಸಾಮೂಹಿಕ ವಿವಾಹ ನೆರವೇರಿತು. ಶ್ರೀನಿವಾಸ ಕಲ್ಯಾಣೋತ್ಸವ ಪಂಡಿತರ ಸನ್ನಿಧಿಯಲ್ಲಿ ವೇದ ಮಂತ್ರಗಳಿಂದ ನೆರವೇರಿತು. ನವ ವಧುವರರಿಗೆ ಶಾಸಕರ ಕುಟುಂಬ ಸಮೇತ ಆಶೀರ್ವದಿಸಿ ತಾಳಿ ನೀಡಿ ಸಾವಿರಾರು ಜನರ ಸಮ್ಮುಖದಲ್ಲಿ ವಿಶೇಷವಾಗಿ ಸಾಮೂಹಿಕ ವಿವಾಹಗಳು ನೆರವೇರಿತು. ನವ ಜೋಡಿಗಳಿಗೆ ಹೊಸ ಜೀವನ ರೂಪಿಸಲು ಸೀಮೆ ಹಸು ಕೊಡುಗೆಯಾಗಿ ನೀಡಿದ್ರು. ಮಾಜಿ ಸಂಸದ ಡಿಕೆ ಸುರೇಶ್ ಮಾತನಾಡಿ, ಚಾರಿಟೇಬಲ್ ಟ್ರಸ್ಟ್ ನೇತೃತ್ವ ವಹಿಸಿಕೊಂಡು ಕಳೆದ 23 ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆ ಹಾಗೂ ಸಾಮೂಹಿಕ ವಿವಾಹಗಳನ್ನು ಮಾಡುತ್ತಾ ಇಂದು ಶಾಸಕರಾಗಿದ್ದಾರೆ. ಈ ಸಾಮೂಹಿಕ ವಿವಾಹಗಳು ಪ್ರಾರಂಭ ಮಾಡಿದಾಗ ಶಾಸಕರಾಗಿರಲಿಲ್ಲ. ಸುಮಾರು 10 ವರ್ಷಗಳ ಕಾಲ ಶಾಸಕರಾಗದೆ ಟ್ರಸ್ಟ್ ಮೂಲಕ ಸಾಮಾಜಿಕ ಕಾರ್ಯಗಳನ್ನ ಹಾಗೂ ಸಾಮೂಹಿಕ ವಿವಾಹಗಳನ್ನ ಮಾಡಿ ಜನರ ಮನಸ್ಸನ್ನ ಗೆದ್ದು ಇಂದು 23ನೇ ವರ್ಷದ ವಿವಾಹಗಳನ್ನ ಮಾಡಲಾಗುತ್ತಿದೆ. ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಎಂದರೆ ಬರದ ನಾಡು, ಇಲ್ಲಿ ಜೀವಿಸಲು ಆಗುವುದಿಲ್ಲ ಎಂದು ಎಲ್ಲರೂ ಹೇಳುತ್ತಾರೆ. ಆದರೆ ಕರ್ನಾಟಕದ ಬಾಗಿಲು ಎಂದರೆ ಬಾಗೇಪಲ್ಲಿಯಿಂದ ಒಂದು ಹೆಬ್ಬಾಗಿಲು ಪ್ರಾರಂಭವಾಗುತ್ತಿದೆ ಎಂದು ನಾನು ಸಹ ಭಾವಿಸುತ್ತೇನೆ. ಸುಬ್ಬಾರೆಡ್ಡಿ ನೇತೃತ್ವದಲ್ಲಿ ಈ ಭಾಗದ ಎಲ್ಲಾ ಶಾಸಕರು ಇವತ್ತು ಒಗ್ಗೂಡಿ ಬರದ ನಾಡಿಗೆ ನೀರನ್ನ ತರಬೇಕು ಎಂದು ಹೇಳಿ ಪ್ರಯತ್ನ ಮಾಡಿ ಮೊದಲನೇ ಹಂತದಲ್ಲಿ ಯಶಸ್ಸು ಕಂಡಿದ್ದಾರೆ ಎಂದರು. ಶಾಸಕರು ಅಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಅವರು ಚಾರಿಟೇಬಲ್ ಟ್ರಸ್ಟ್ನ ಮುಖಾಂತರ ಸಾಮಾಜಿಕ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಜನಮನ್ನಣೆಯನ್ನು ಗಳಿಸಿ ಇವತ್ತು 23ನೇ ವರ್ಷದ ಸಾಮೂಹಿಕ ಸರಳ ವಿವಾಹವನ್ನು ಮಾಡ್ತಕ್ಕಂಥ ಈ ಒಂದು ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಹಿರಿಯರಾದಂಥ ಈ ಕ್ಷೇತ್ರದ ಜನರಾಗಿ ಶಾಸಕರಾದಂಥ ಸುಬ್ಬಾರೆಡ್ಡಿ ಅವರೇ, ನೆರೆದಿರ್ತಕ್ಕಂಥ ಎಲ್ಲ ನನ್ನ ತಾಯಂದಿರೇ, ಹಿರಿಯರೇ, ಜಿಲ್ಲೆಯ ವಿವಿಧ ಭಾಗದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೇ, ಮಾಧ್ಯಮದ ಸ್ನೇಹಿತರು, ವಿಶೇಷವಾಗಿ ಈ ಕಾರ್ಯಕ್ರಮ ನಡಿಬೇಕು ಅಂತ ಹೇಳಿದ್ರೆ ಗಂಡು ಹೆಣ್ಣು ಬರಬೇಕು. ಗಂಡು ಹೆಣ್ಣು ಇವತ್ತು ನವ ಜೋಡಿಗಳಾಗಿ ಬಂದು ಇವತ್ತು ಈ ಒಂದು ಸರಳ ವಿವಾಹ ಮಹೋತ್ಸವದಲ್ಲಿ ಭಾಗಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ
ಯುವ ನವ ಜೋಡಿಗಳಿಗೆ ಶುಭಾಶಯಗಳನ್ನ ಕೋರ್ತಾ, ಅದಕ್ಕೆಲ್ಲ ಮಿಗಿಲಾಗಿ ಈ ಸರಳ ವಿವಾಹಕ್ಕೆ ಒಪ್ಪಿ ನಾವು ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಪೋಷಕರೆಲ್ಲರೂ ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಕ್ಕಂಥ ಎಲ್ಲ ನವ ಜೋಡಿಯ ದಂಪತಿಗಳ ಜೊತೆಗೆ ಪೋಷಕ ವರ್ಗಕ್ಕೂ ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ, TTDಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ದೇವಸ್ಥಾನದಿಂದ ಕೂಡ ಇವತ್ತು ಅಲ್ಲಿಂದ ಬಂದು ಸುಮಾರು 1-1.5 ಗಂಟೆಗಳ ಕಾಲ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನ ಬಹಳ ವಿಜೃಂಭಣೆಯಿಂದ ಭಗವಂತನನ್ನ ಕಾಣೋದ್ರ ತಮ್ಮನ್ನ ನೋಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಇವತ್ತು ಕಾರ್ಯಕ್ರಮವನ್ನ ನಡೆಸ್ತಾ ಇರ್ತಕ್ಕಂಥ ಈ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ, ಮಾಧ್ಯಮದ ಸ್ನೇಹಿತರೆ, ಬಹುಶಃ ಸುಬ್ಬಾರೆಡ್ಡಿ ಅವರು ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದಾಗ ನಾನು ಈ ಕ್ಷೇತ್ರದ ಶಾಸಕನಾಗಿರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಕಾಣಿಸ್ತದೆ. ರಾಜಕಾರಣಕ್ಕೆ ಬರ್ತೀನಿ ಅಂತಾನೂ ಅನ್ಕೊಂಡಿರ್ಲಿಲ್ವೇನು. ಕೆಲವೊಂದು ಸಂದರ್ಭ, ಅನಿವಾರ್ಯತೆಗಳು ಒಬ್ಬೊಬ್ಬರನ್ನ ಒಂದೊಂದು ಕಡೆ ತೆಗೆದುಕೊಂಡು ಹೋಗ್ತದೆ. ಹಾಗಾಗಿ ಇವತ್ತು 3 ಚುನಾವಣೆಯಲ್ಲೂ ಕೂಡ ಈ ತಾಲೂಕಿನ ಜನ ಅವರ ಸೇವೆಯನ್ನ, ಸಾಮಾಜಿಕ ಸೇವೆಯನ್ನ ಮತ್ತು ಧರ್ಮದ ಕಾರ್ಯವನ್ನ ಮಾಡೋದ್ರ ಮುಖಾಂತರ ಜನಮನ್ನಣೆಯನ್ನ ಗಳಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಕ್ಷೇತ್ರದಲ್ಲಿ ಶಾಸಕರಾಗಿದ್ರೆ ಇನ್ನೂ ಹೆಚ್ಚು ಪ್ರಗತಿ ಆಗತ್ತೆ ಅಂತ ಹೇಳಿ ಇವತ್ತು ತೀರ್ಮಾನವನ್ನ ಮಾಡಿ ಅವರಿಗೆ 3 ಬಾರಿ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಈ ತಾಲೂಕಿನ ಎಲ್ಲ ಜನತೆಗೆ ವಿಶೇಷವಾದಂತ ಅಭಿನಂದನೆಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವ KH ಮುನಿಯಪ್ಪ ಮಾತನಾಡಿ, ಸುಮಾರು 10 ವರ್ಷಗಳ ಕಾಲ ತಾನು ಶಾಸಕರಾಗದಿದ್ದರೂ ಕಷ್ಟಕಾಲದಲ್ಲಿ ಬಡವರಿಗೆ ಪ್ರತಿ ಮದುವೆಯಲ್ಲಿ 100-108 ಜನರಿಗೆ ಹಾಲು ಕರೆಯುವ ಹಸುವನ್ನ ನೀಡಿ ಬದುಕನ್ನ ಕಟ್ಟಿಕೊಳ್ಳಲು ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಈ ಸಾಮೂಹಿಕ ವಿವಾಹಗಳನ್ನು ಮಾಡಲಾಗುತ್ತಿದೆ. ಸುಮಾರು 8,000 ಜನರಿಗೆ ದಾರಿದೀಪವಾಗಿ ಶಾಸಕರು ಕುಟುಂಬ ಸಮೇತ ಇವತ್ತು ನಿಂತಿದ್ದಾರೆ. ಈ ಎತ್ತಿನ ಹೊಳೆ ಯೋಜನೆ HN ವ್ಯಾಲಿ, ಬಾಗೇಪಲ್ಲಿ ಮತ್ತು ಗುಡಿಬಂಡೆಗೆ ಬರುತ್ತಿಲ್ಲ ಎಂದು ಹೋರಾಟವನ್ನ ಮಾಡಿದ್ರು. ಮೊದಲನೇ ಹಂತದಲ್ಲಿ HN ವ್ಯಾಲಿ ಇದನ್ನ ತರುವಂತಹ ಕಾರ್ಯಕ್ರಮ ಇಲ್ಲಿ ಇರಲಿಲ್ಲ. ಆದರೆ ಸುಬ್ಬಾರೆಡ್ಡಿ ಅವರ ಹೋರಾಟದಿಂದ ನೀರನ್ನ ಹರಿಸಿದ್ದಾರೆ ಎಂದರು. ಈ 2 ಜಿಲ್ಲೆಗಳ ಜನರು ಕೂಡ ಇಲ್ಲಿ ಭಾಗವಹಿಸಿದ್ದೀರಿ, ಬೆಂಗಳೂರಿನವರು ಕೂಡ ಭಾಗವಹಿಸಿದ್ದೀರಿ. ಅತ್ಯುತ್ತಮವಾದಂಥ ಒಂದು ಸೇವೆಯನ್ನು ಮಾಡಿ ದೇವರ ಆಶೀರ್ವಾದವನ್ನು ನೇರವಾಗಿ ತಿರುಗಿ ಹೋಗೋದು ಬೇಡ ಅಂತ ಇಲ್ಲೇ ತಂದು ಇಲ್ಲೇ ಆ ಶ್ರೀನಿವಾಸನ ಆಶೀರ್ವಾದವನ್ನು ಪಡೆಯುವಂಥ ಕೆಲಸವನ್ನು ಮಾಡಿದರೆ, ನಮ್ಮ ಜೊತೆಯಲ್ಲಿ ಬಂದಿರುವ ಮಾಜಿ ಬ್ಲಾಕ್ ಅಧ್ಯಕ್ಷರು, ಬಯಪ್ಪನ ಸದಸ್ಯ ಅಂತ ಪ್ರಸನ್ನ ಅವರೇ ಮತ್ತು ಎಲ್ಲ ಸಂಘಟಕರೇ, ತುಂಬ ಸಂತೋಷ ಸಂಗತಿ. ನಾನು ಮೊದಲಿಂದ ಬರ್ತಾ ಇದ್ದೀನಿ. ಸುಬ್ಬಾರೆಡ್ಡಿಯವರು ಕೇವಲ ಶಾಸಕರಾಗಿದ್ದಾಗಲ್ಲ, ಸುಮಾರು 10 ವರ್ಷಗಳ ಕಾಲ ತಾನು ಶಾಸಕನಲ್ಲದಿದ್ದರೂ ಕೂಡ ಬಹಳಷ್ಟು ಕಷ್ಟ ಕಾಲದಲ್ಲಂತ ಕಡು ಬಡವರಿಗೆ, ಎಲ್ಲ ವರ್ಗದ ಜನರಿಗೂ ಕೂಡ ಬದುಕನ್ನು ತಯಾರಿಸಿಕೊಟ್ಟು ಪ್ರತಿ ಮದುವೆಯಲ್ಲಿ ಕೂಡ 100-108 ಜನಕ್ಕೆ ಒಂದು ಹಾಲು ಕರೆಯುವ ಹಸುವನ್ನು ಕೊಟ್ಟು ಆ ಬದುಕನ್ನು ಕಟ್ಟಿಕೊಳ್ಳಿ ಅಂತೇಳಿ ಅವರಿಗೆ ದೇವರ ಗಡತಂ ವೆಂಕಟರಮಣ ಸ್ವಾಮಿ ಆಶೀರ್ವಾದವನ್ನು ಕೂಡ ಮಾಡಿಸಿ ಅವರ ಬದುಕನ್ನು ಹಸನಾಗಬೇಕು. ಸುಮಾರು 8,000 ಕುಟುಂಬಗಳಿಗೆ ದಾರಿದೀಪವಾಗಿದ್ದಾರೆ ಸುಬ್ಬಾರೆಡ್ಡಿಯವರ ಚಾರಿಟಬಲ್ ಟ್ರಸ್ಟ್. ಆ ಕುಟುಂಬ, ಅವರ ಶ್ರೀಮತಿಯವರಿಗೆ, ಅವರ ಮಕ್ಕಳಿಗೆ ಭಗವಂತ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಇನ್ನೂ ಹೆಚ್ಚಿನ ಇಂಥ ಸೇವೆಯನ್ನು ಮಾಡುವಂಥ ಅವಕಾಶ ಕೊಡಲಿ ಅಂತೇಳಿ ಆ ಶ್ರೀನಿವಾಸನಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಮತ್ತು ಗಣತ ವೆಂಕಟರಮಣ ಸ್ವಾಮಿಯಲ್ಲಿ ಕೂಡ ಪ್ರಾರ್ಥನೆ ಮಾಡೋಣ. ಬಹಳ ಮುಖ್ಯವಾದಂಥ ಕೆಲಸಗಳು. ಎತ್ತಿನ ವೇಳೆ ಕಾರ್ಯಕ್ರಮ HN ವ್ಯಾಲಿ ನಮ್ಮ ಬಾಗೇಪಲ್ಲಿ ಗುಡಿಬಂಡಕ್ಕೆ ಬರಲಿಲ್ಲ ಅಂತ ದೊಡ್ಡ ಹೋರಾಟವನ್ನು ಮಾಡಿ ಭಾಗೀರಥ ಪ್ರಯತ್ನವನ್ನು ಮಾಡಿದರು. ಮೊದಲನೇ ಹಂತದಲ್ಲಿ HN ವ್ಯಾಲಿ ನೀರನ್ನು ಇಲ್ಲಿಗೆ ತರುವಂಥದ್ದು ಕಾರ್ಯಕ್ರಮ ಇರಲಿಲ್ಲ. ಸುಬ್ಬಾರೆಡ್ಡಿಯವರ ಹೋರಾಟದಿಂದ ಈ ಬಾಗೇಪಲ್ಲಿ ಗುಡಿಗಂಡ ಚೇಳೂರಿಗೆ ನೀರನ್ನು ತರಿದ್ದು ಅವರ ಭಾಗೀರಥ ಪ್ರಯತ್ನ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.
ಆದಿಚುಂಚನಗಿರಿ ಮಠದ ಮಂಗಳಾನಂದ ಸ್ವಾಮೀಜಿ ಮಾತನಾಡಿ, ನಮ್ಮ ಗುರುಗಳಾದ ಸ್ವಾಮೀಜಿ ಮೂಲಕ ಉದ್ಘಾಟನೆ ಮಾಡಿದ ಈ ವಿವಾಹಗಳು ನಿರಂತರವಾಗಿ ನಡೆಯುತ್ತಿವೆ. ಸಾಮೂಹಿಕ ವಿವಾಹಗಳ ಜೊತೆಗೆ ಕನ್ಯಾದಾನ ಹಾಗೂ ಗೋದಾನವನ್ನ ಮಾಡುತ್ತಿರುವ ಪುಣ್ಯ ಸುಬ್ಬಾರೆಡ್ಡಿ ಅವರಿಗೆ ಸಲ್ಲುತ್ತದೆ. ಸರಳ ಸಾಮೂಹಿಕ ವಿವಾಹಗಳನ್ನು ಜಾಸ್ತಿ ಜನರು ಮಾಡುತ್ತಿದ್ದಾರೆ. ಆದರೆ ಅದರ ಜೊತೆಯಲ್ಲಿ ಗೋದಾನವನ್ನ ಮಾಡುವುದು ಅಪರೂಪ. ಆದರೆ ನಮ್ಮ ಸುಬ್ಬಾರೆಡ್ಡಿ ಅವರು ನಿರಂತರವಾಗಿ ಈ ಸೇವೆಯನ್ನ ಮಾಡುತ್ತಾ ಬಂದಿದ್ದಾರೆ. ದೇವರು ಅವರಿಗೆ, ಕುಟುಂಬದವರಿಗೆ ಆಶೀರ್ವಾದ ನೀಡಲಿ ಎಂದರು. ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಪ್ರೀತಿಯ ಶಾಸಕರಾಗಿರ್ತಕ್ಕಂಥ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಟ್ರಸ್ಟ್ನ ವತಿಯಿಂದ ಆಯೋಜನೆ ಆಗಿರ್ತಕ್ಕಂಥ ಸರಳ ಸಾಮೂಹಿಕ ವಿವಾಹ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವದ ಈ ಸುಸಂದರ್ಭದಲ್ಲಿ ಶ್ರೀನಿವಾಸ ಸ್ವಾಮಿಯನ್ನು ನಮಸ್ಕರಿಸಿ, ನಿಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ನಮಸ್ಕರಿಸಿ, ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ನಮಸ್ಕರಿಸಿ, ಈ ಒಂದು ಸುಂದರ ವೇದಿಕೆಯಲ್ಲಿ ಆಸೀನರಿದ್ದು ರಾಜಕೀಯ ಕ್ಷೇತ್ರದಲ್ಲಿ ಹಿರಿಯ ಮುತ್ಸದ್ದಿಯಾಗಿ, ಕೇಂದ್ರದ ಸಚಿವರಾಗಿ, ಸಂಸದರಾಗಿ ಹಲವಾರು ದೇಶ ಸೇವೆ. ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿ, ಕಾರ್ಯಕ್ರಮ ಮಾಡಬೇಕಾದ್ರೆ ನನ್ನ ಒಬ್ಬನಿಂದ ಸಾಧ್ಯವಿಲ್ಲ. ನಮ್ಮ ಕುಟುಂಬ ಹಾಗೂ ಈ ಭಾಗದ ಮುಖಂಡರು ಎಲ್ಲ ಸೇರಿ 1 ತಿಂಗಳ ಮುಂಚಿತವಾಗಿ ಸಿದ್ಧತೆಗಳನ್ನು ಮಾಡಿದ್ದೀವಿ. ಬರುವ ಮುಂದಿನ ವರ್ಷದಲ್ಲಿ ರೈತರಿಗೆ ನನ್ನ ಕಡೆಯಿಂದ ವಿನೂತನ ಕಾರ್ಯಕ್ರಮ ಮಾಡಬೇಕೆಂದು ಆಸೆ ಇದೆ. ನಾನು ಯಾವುದೇ ಉದ್ದೇಶಕ್ಕೆ ಹಸುಗಳನ್ನು ನೀಡುತ್ತಿಲ್ಲ. ನನಗೆ ನೆನಪಿದೆ, ಅವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಮ್ಮ ಅಮ್ಮ ಅವರಿಗೆ ಹಸುವನ್ನು ನೀಡಿದ್ರು. ಆ ಹಸುವಿನ ಹಾಲಿನಿಂದ ನಾವು ಇವತ್ತು ಬದುಕಿದ್ದೇವೆ. ನಾನೊಂದು ತಂದೆ ಸ್ಥಾನದಲ್ಲಿ ನಿಂತು ನೀವು ಜೀವನ ನಡೆಸಲು ಹಸುವನ್ನು ನೀಡುತ್ತಿದ್ದೇನೆ. ದಯವಿಟ್ಟು ಹಸುವನ್ನ ಯಾರು ಹಣಕ್ಕೆ ಮಾರಿಕೊಳ್ಳಬೇಡಿ, ಜೀವನವನ್ನ ರೂಪಿಸಿಕೊಳ್ಳಿ ಎಂದು ಕೋರಿದ್ರು. ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಭಾವಿಸಿದ್ದೀನಿ. ನಿಮ್ಮ ಆಶೀರ್ವಾದ ಖಂಡಿತವಾಗ್ಲೂ ತಮಗೇನಾದ್ರೂ ಇವತ್ತು ಸ್ವಲ್ಪ ಬೇಗ ಬಂದು ಏನೋ ಸೀಟಿಂಗನ್ನ ಸರಿಯಾಗಿ ಆಗ್ತಾ ಇದ್ದೆ ಕ್ಷಮಿಸಬೇಕು ಅಂತ ಒಂದು ಮಾತನ್ನ ಹೇಳುತ್ತಾ, ಹಾಗೆ ತಾವೆಲ್ಲರೂ ಬಂದಕ್ಕೆ ಇನ್ನಷ್ಟು ಸಂತೋಷ ಆಗಿದೆ. ಇವತ್ತು ಇಂಥ ಕಾರ್ಯಕ್ರಮ ಇನ್ನಷ್ಟು ಮಾಡಬೇಕಂತ ಆಸೆ ಇದೆ ನನಗಂತೂ. ಬರೋ ವರ್ಷದಿಂದ ರೈತರಿಗೆ ನನ್ನ ಕಡೆಯಿಂದ ವಿನೂತನವಾದಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಖಂಡಿತವಾಗ್ಲೂ ಪ್ರತಿಯೊಬ್ಬ ರೈತನಿಗೂ ಸಹಾಯ ಆಗೋ ನಿಟ್ಟಿನಲ್ಲಿ ನಾನು ಮಾಡ್ತೀನಿ. ಯಾಕಂದ್ರೆ ಈ ಭಾಗದ ರೈತರು ಪಾಪ ಎಷ್ಟು ಕಷ್ಟಪಡ್ತಾರೆ ಗೊತ್ತು. ಅಂಥವ್ರಿಗೆ ಬರೋ ವರ್ಷದಿಂದ ಖಂಡಿತವಾಗ್ಲೂ ರೈತರಿಗಂತ ವಿಶೇಷ ಪ್ಯಾಕೇಜ್ ನನ್ನ ಸ್ವಂತ ಇದರಿಂದ ಕೊಡಕ್ಕೆ ಪ್ರಯತ್ನ ಪಡ್ತೀನಿ ಅನ್ನೋ ಮಾತು ಈ ವೇದಿಕೆ ಮೇಲೆ ಈ ಶ್ರೀನಿವಾಸ ಮುಂದೆ ಮಾತನ್ನು ಕೊಡುತ್ತಾ, ಹಾಗೆ TTD ಅವರು ಪಾಪ ಯಾವ ವರ್ಷ ಬೇಕೆಲ್ಲಿದ್ರು ಬಂದು ಅವರು SVB ಚಾನಲ್ ಸಮೇತ ಬಂದು ಇಲ್ಲಿ ಅವರೆಲ್ಲರೂ ಬಂದು ಪಾಪ ಇಷ್ಟ ದೂರವಾಗಿ ಧನ್ಯ ಅಂತ ಭಾವಿಸಿ, ಹಾಗೆ ನಮ್ಮ ಸುರೇಶನ್ನ, ನಮ್ಮ KH ಮುನಿಯಪ್ಪನವ್ರು ಮಾತನಾಡ್ತಾ ಇದ್ರು ಹಸುಗಳು ಕೊಡೋದು. ನಾನೇನು ಹಸುಗಳು ಏನೋ ಒಂದು ಉದ್ದೇಶಕ್ಕಂತೂ ಕೊಡ್ತಾ ಇಲ್ಲ. ನನಗೆ ಜ್ಞಾಪಕ ಇದೆ, ನಾವು ಚಿಕ್ಕ ಮಕ್ಕಳಾಗಿದ್ದೀವಿ, ನಮ್ಮ ತಾಯಿ ಮನೆಯವರು ಒಂದು ಹಸು ಕೊಟ್ಟಿದ್ರು ನಮ್ಮ ಅಮ್ಮನಿಗೆ. ಆ ಹಾಲಿನಿಂದ ನಾವೆಲ್ಲ ಜೀವನ ಮಾಡ್ತಾ ಇದ್ವಿ, ಆ ಹಾಲಿಂದ ನಾವು ಬದುಕಿದ್ದೀವಿ. ನನ್ನ ಕೆಲಸ ಒಂದು ತಂದೆ ರೀತಿಯಲ್ಲಿ ನಿಮ್ಗೊಂದು ಹಸುವನ್ನು ಜೀವನಕ್ಕೆ ನಿಮ್ಮ ಮಕ್ಕಳಿಗೆ ಒಂದು ಹಾಲು ಕೊಡ್ಲಿ ಅಂತ ಕೊಟ್ಟಿರೋದು. ದಯವಿಟ್ಟು ಅದನ್ನು ಮಾಡಿಕೊಳ್ಳುವಂಥ ಕೆಲಸ ಮಾಡಬೇಡ್ರಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ, ತಾವೆಲ್ಲರೂ ಬಂದು ಇಷ್ಟು ಯಶಸ್ಸುಗೊಳಿಸಕ್ಕೆ ನಿಮ್ಮ ಕೃತಜ್ಞತೆ ತಿಳಿಸಿ, ದಯವಿಟ್ಟು ಇನ್ನೊಂದು ಎರಡು ಬಂತಿ ಆಗ್ಬಿಟ್ರೆ ಊಟ ಫ್ರೀ ಆಗಿ ಮಾಡಬಹುದು. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ಬೃಹಸ್ಪತಿಂ ಸರ್ವಗಣಂ ಹಸ್ತಯೇ ಸ್ವಸ್ತಯ ಆದಿತ್ಯಾಸೋ. ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಕೂಲಿ ಕೆಲಸಕ್ಕೆಂದು ತೋಟಕ್ಕೆ
ಬಂದಿದ್ದ ಯುವಕನೋರ್ವ ಕೆಲಸ ಮುಗಿಸಿಕೊಂಡ ಬಳಿಕ ಸ್ನೇಹಿತನೊಂದಿಗೆ ಕೃಷಿ ಹೊಂಡದಲ್ಲಿ ಈಜಲು ತೆರಳಿ ನೀರು ಪಾಲಾಗಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಮಾರಗಾನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಈಜು ಬರುತ್ತಿದ್ದರೂ ಯುವಕ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವುದು ಇದೀಗ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು, ಸಾವಿನ ಹಿಂದೆ ಕಾರಣವೇನು, ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ತಾಲೂಕಿನ ಮಾರಗಾನಹಳ್ಳಿ ಗ್ರಾಮದ ರೈತ ನರಸಪ್ಪ ಎಂಬುವರ ಜಮೀನಿನ ತೋಟದಲ್ಲಿ ಕೂಲಿ ಕೆಲಸಕ್ಕೆಂದು ಅದೇ ಗ್ರಾಮದ ಪುಟ್ಟರಾಜು ಹಾಗೂ ಸ್ನೇಹಿತ ಶಂಕರ ಬಂದಿದ್ರು. ಕೆಲಸ ಮುಗಿಸಿಕೊಂಡು ಬಳಿಕ ಇಬ್ಬರು ಕೃಷಿ ಹೊಂಡದ ಬಳಿ ತೆರಳಿದ್ದಾರೆ. ಈ ವೇಳೆ ನೀರು ಕಂಡ ಪುಟ್ಟರಾಜು ಈಜಲು ಕೃಷಿ ಹೊಂಡಕ್ಕೆ ಧುಮುಕಿದ್ದಾನೆ. ಆದರೆ ನೀರಿನೊಳಗೆ ಹೋದ ಪುಟ್ಟರಾಜು ಮತ್ತೆ ಮೇಲಕ್ಕೆ ಬರಲೇ ಇಲ್ಲ. ಇದರಿಂದ ಗಾಬರಿಗೊಂಡ ಸ್ನೇಹಿತ ಶಂಕರ ಕೂಡಲೇ ನೀರಿನೊಳಗೆ ಹುಡುಕಾಟ ನಡೆಸಿದ್ದಾನೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳೀಯರು ಕೂಡ ಸ್ಥಳಕ್ಕೆ ಧಾವಿಸಿ ನೀರಿನಲ್ಲಿ ಸಿಲುಕಿದ್ದ ಪುಟ್ಟರಾಜುವನ್ನ ಮೇಲಕ್ಕೆತ್ತಿದ್ದಾರೆ. ಆದರೆ ಅಷ್ಟರಲ್ಲಾಗಲೇ ಪುಟ್ಟರಾಜು ಮೃತಪಟ್ಟಿದ್ದಾನೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಶಂಕರಪ್ಪ ರಾಮಗಂಪುರ. ಇಲ್ಲಿ ಕೆಲ್ಸಕ್ಕೆ ಬಂದಿದ್ದೆ ನಾನು ಪುಟ್ಟರಾಜ. ಕೆಲಸ ಆಗೈತ ಅವ್ನು ಈಜೊಡ್ಯಕ್ಕೆ ಹೋಗಿದ್ನ, ಅರ್ಧಕ್ಕೆ ಬಂದನ, ಇನ್ನು ಅರ್ಧಕ್ಕೆ ಮುಖ್ಯ ಮುನ್ಗೋಗಿದ್ನಿ. ಅವಾಗ ಎಲ್ಲರನ್ನ ಕರೀದ್ನೆ, ಅವ್ರು ಬಂದು ಎತ್ಕೊಂಡ್ರು ಮೇಳಕ್ಕೆ. ಅಷ್ಟೇ. ಎಷ್ಟಾಗಿದ್ದು? ಅಲ್ಲ, ಏನು ಬೇಸಾಯ ಚಲ್ತಾ ಇದ್ರಾ? ಗೊಬ್ಬರ ಹಾಕ್ತಿದ್ದೀವಿ, ಕೋಳಿ ಗೊಬ್ಬರ ತೋಟಕ್ಕೆ. ತೋಟ ಆಮೇಲೆ ಏನಾಯ್ತು? ಲಾಸ್ಟಾಗ ಇಬ್ರಲ್ಲ, ಅವ್ನು ಫಸ್ಟ್ ಹೋಗಿತ್ತು ನೀಜ್ ಹೊಡ್ಯಕ, ಅರ್ಧಕ್ಕೆ ಹೋಗಿ ಮುನ್ಬಿಟ್ಟ. ನೋಡಿದ್ರಿ? ನಾವು ಕೈ ತೊಳ್ತಾ ಇದ್ನ ಆ ಸೆಡ್ಡಾಗ. ಬರ್ತೈತೆ ನಾ ಹಂಗೆ ಮುಳ್ಕೊ ಕೈ ಕಾಳು ಕಡೆ ಅಷ್ಟೇ. ಅಲ್ಲಿ 4 ಜನ ಬರ್ತಾ ಇದ್ರು. ನಾನು ಕರೆದ್ನೆ, ನಾನು ಇಳಿದು ಇರ್ತಿದ್ದು. ಉಸಿರು ಇಲ್ಲ, ಕೆಳಗೆ ಹೊಟ್ಟಾಗಿತ್ತು. ಇನ್ನು ಪುಟ್ಟರಾಜುವಿಗೆ ಈಜು ಬರುತ್ತಿದ್ರೂ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ನಿಜಕ್ಕೂ ಈಜಲು ಹೋಗಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆಯೇ ಅಥವಾ ಸಾವಿನ ಹಿಂದೆ ಬೇರೆ ಯಾವುದಾದರೂ ಕಾರಣವಿದೆಯೇ ಎಂಬುದು ಇದೀಗ ಪೊಲೀಸರ ತನಿಖೆಯಿಂದಷ್ಟೇ ಬಯಲಾಗಬೇಕಾಗಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಪೆರೇಸಂದ್ರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತ ದೇಹವನ್ನ ಮರಣೋತ್ತರ ಪರೀಕ್ಷೆಗಳಿಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಘಟನೆ ಪೆರೇಸಂದ್ರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ನನ್ನ ಹೆಸರು ರವಿಕುಮಾರ್ ಎಮ್ಮೆನ್ನು. ಬೆಳಿಗ್ಗೆ ನಮ್ಮ ತೋಟಕ್ಕೆ ಗೊಬ್ಬರ ಚೆಲ್ಬೇಕಂತ ಕರೆದೆ. ಅವ್ನು ಪುಟ್ಟರಾಜು ಮತ್ತು ಇವನ ಹೆಸರು ಕಾಳಿ ಅವರಿಬ್ಬರು ಕೆಲ್ಸಕ್ಕೆ ಬಂದರು. ಕೆಲಸ ಮುಗಿಸ್ಕೊಂಡ್ರು, ಮತ್ತೆ ಅಲ್ಲಿ ಕೆಲಸ ಮುಗೀತು. ಮತ್ತು ಇಲ್ಲಿಗೆ ಬಂದು ಒಂದು 10 ಮೂಟೆ ಏನೈತಿ ಗೊಬ್ಬರ ಚೆಲ್ಲೋದು. ಇಲ್ಲಿ ಚೆಲ್ಲಿದ್ರು. ಆಮೇಲೆ ನಾವು ಹೋಗ್ತೀವಿ ಅಂದರು. ಅವ್ರ ಪಾಡ್ಗೆ ನಾವು ಆಯಿತು ಅಂತ ಹೊಲ್ಟೋದ್ರು. ನಾನು ಅಲ್ಲಿ ಮೇಲೆ ನೋಟ್ರಿ ಹಾಕ್ಸ್ಬೇಕಾಗಿತ್ತು. ಟ್ಯಾಕ್ಟ್ರಲ್ಲಿ ಅಲ್ಲಿ ರೋಟ್ರಿ ಮಾಡಿಸ್ಕೊಂಡಿದ್ದೆ. ನನಗೆ ಆಮೇಲೆ ಯಾರೋ ಇಲ್ಲಿದ್ದು ಜನಗಳು ನೋಡಿ ಕರೆದ್ರೆ ಹಿಂಗೆ ಬಿದ್ದೋಗಿದ್ದಾನೋ ಅಂತ ಕರೆದ್ರು. ನಾನು ಬಂದು ನೋಡೋ ಅಷ್ಟೊತ್ತಿಗೆ ಅವ್ನ ಗಡ್ಡೆ ಮೇಲೆ ಇದ್ದೀನಿ ಸರ್, ಅಷ್ಟೇ. ನಮಗೆ ಗೊತ್ತಿಲ್ಲ ಸರ್. ಅಲ್ಲ, ನಮಗೆ ಗೊತ್ತಿಲ್ಲ. ನನ್ನ ತೋಟಕ್ಕೆ ಬಂದಿದ್ರು, ಕೆಲಸ ಮುಗಿಸ್ಕೊಂಡ್ರು. ಅಣ್ಣ ನಾವು ಹೋಗ್ತೀವಿ ಅಂದರು. ಸರಿ ಆಯ್ತು ಹೋಗ್ರಿ ಅಂತ ಹೇಳಿದೆ. ಹೋಗ್ತೀವಿ ಅಂದವರು ನನ್ನ ಪಾಡ್ಗೆ ನಾನು ಹೊಲ್ಟೋದೆ ಅಲ್ಲಿ ಮೇಲೆ. ಮತ್ತೆ ಅಲ್ಲಿ ಟ್ಯಾಕ್ಟ್ರ್ ಅಲ್ಲೇ ಇತ್ತು. ಅವ್ರು ನೋಟ್ರಿ ಹಾಕ್ಸ್ಬೇಕಾಗಿತ್ತು. ನಾನು ಅಲ್ಲೇ ಇದ್ದೆ. ಅವ್ರ ನನ್ನ ಪಾಡ್ಗೆ ನಾನು ಹೊಲ್ಟೋದೆ. ನನ್ನ ಕೆಲಸದಿಂದ ಅವ್ರು 1/2 hour ಆಯ್ತು ಮೇಲೆ ಬಂದ್ಬಿಟ್ಟು ನನ್ನ ತೋಟದಾಗಿಂದ ಅವರು. ನಾವು ಇವ್ರು ಏನೇನು ಹೇಳಿದ್ರು ನಿಮ್ಗೆ? ಏನು ಬಿದ್ದೋಗಿದಾರ ಅಥವಾ ಈಜು ತೊಳಕ್ಕೆ ಹೋಗಿದ್ರೆ? ಅಲ್ಲ, ನಾನು ಕೇಳಿದ್ರೆ ಅವ್ನು ಕೇಳಿದ್ರೆ ಬಂದು ಏನಪ್ಪ ಇಬ್ರು ಹೊಲ್ಟು ಬಂದ್ರಲ್ಲ ಏನು ಅಂತ ಕೇಳಿದ್ರೆ
అన్న ఆ ముడకలేని ఇంకా ఇట్లా డయ్యేసి వాడే బట్టలు పేసి ಪುಟ್ಟರಾಜ ಅವನೇ ಬಟ್ಟೆಗಳು ಈಜು ಹೊಡೆದ್ನು ಡೈ ಹೊಡೆದ್ನು. ಆಮೇಲೆ ಅವ್ರು ಈಜು ಬರ್ತಾನೆ ಅಂತ ನೋಡಿದ್ರೆ ಬರಲೇ ಇಲ್ಲ. ಆಮೇಲೆ ಅವ್ರು ಯಾರೋ ಬೇರೆ ಹುಡುಗರು ಹಿಂದಿ ಹುಡುಗರು ಬಂದು ಮೇಲೆಗೆ ಎಳೆದ್ರು ಅಂತ ಹೋಗ್ಬಿಟ್ಟಿದ್ದಾರೆ ಅಂತ ಅವರೇ ಹೇಳ್ತಾರೆ. ಒಟ್ಟಾರೆ ಕೂಲಿ ಕೆಲಸಕ್ಕೆಂದು ತೋಟಕ್ಕೆ ಬಂದಿದ್ದ ಯುವಕ ಕೆಲಸ ಮುಗಿಸಿಕೊಂಡು ಕೃಷಿ ಹೊಂಡದಲ್ಲಿ ಈಜಲು ಹೋಗಿ ಸಾವನ್ನಪ್ಪಿರುವುದು ಕುಟುಂಬಸ್ಥರಲ್ಲಿ ಆಘಾತ ಮೂಡಿಸಿದೆ. ಪುಟ್ಟರಾಜು ಸಾವಿನಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಯುವಕನ ಸಾವಿನ ನಿಖರ ಕಾರಣ ಮರಣೋತ್ತರ ಪರೀಕ್ಷೆ ಹಾಗೂ ಪೊಲೀಸ್ ತನಿಖೆಯ ಬಳಿಕವಷ್ಟೇ ಸ್ಪಷ್ಟವಾಗಬೇಕಿದೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ತೆರೆ ಕಂಡಿದೆ. ಮೊದಲ ದಿನವೇ ಅಭಿಮಾನಿಗಳಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದ್ದು ಚಿತ್ರಮಂದಿರದಲ್ಲಿ ಶಿಳ್ಳೆ ಕೇಕೆ ಮುಗಿಲು ಮುಟ್ಟಿತ್ತು. ಉದ್ಯಮಿ ಹಾಗೂ ಸಮಾಜ ಸೇವಕ ನವೀನ್ ಜಯರಾಮ್ ರೆಡ್ಡಿ ವತಿಯಿಂದ ಅಭಿಮಾನಿಗಳಿಗೆ ಟಿಕೆಟ್ಸ್, ಟಿ ಶರ್ಟ್ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ಆಯೋಜಿಸಲಾಗಿತ್ತು. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ನಟಿಸಿದ ಟಾಕ್ಸಿಕ್ ಸಿನಿಮಾ ರಿಲೀಸ್ಗೆ ಅಭಿಮಾನಿಗಳಿಂದ ಅದ್ದೂರಿ ಸ್ವಾಗತ ಸಿಕ್ಕಿದೆ. ನಗರದ ಬಾಲಾಜಿ ಚಿತ್ರಮಂದಿರದಲ್ಲಿ ವಿಶೇಷ ಫ್ಯಾನ್ಸ್ ಶೋ ಆಯೋಜಿಸಲಾಗಿದ್ದು ಬೆಳ್ಳಂಬೆಳಗ್ಗೆಯೇ ಅಭಿಮಾನಿಗಳು ಚಿತ್ರಮಂದಿರದತ್ತ ಹರಿದು ಬಂದರು. ಪಟಾಕಿ ಸಿಡಿಸಿ, ತಮಟೆ ಬಾರಿಸಿ, ವೀರಗಾಸೆ ಪ್ರದರ್ಶಿಸಿ ಯಶ್ ಅಭಿಮಾನಿಗಳು ಸಂಭ್ರಮಿಸಿದ್ರು. ಬೆಳಗ್ಗಿನ ಪ್ರದರ್ಶನಕ್ಕೂ ಮುನ್ನವೇ ಚಿತ್ರಮಂದಿರದ ಬಳಿ ನೂರಾರು ಅಭಿಮಾನಿಗಳು ಜಮಾಯಿಸಿ ನೆಚ್ಚಿನ ನಾಯಕನ ಕಟೌಟ್ಗಳಿಗೆ ಹಾರ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಯಶ್ ಅವರ ಸಿನಿಮಾ ತೆರೆ ಕಾಣುತ್ತಿದ್ದಂತೆ ಅಭಿಮಾನಿಗಳ ಸಂಭ್ರಮ ಮತ್ತಷ್ಟು ಜೋರಾಗಿದ್ದು ಚಿತ್ರಮಂದಿರದೊಳಗೆ ಶಿಳ್ಳೆ, ಕೇಕೆ ಹಾಗೂ ಚಪ್ಪಾಳೆಗಳ ಸದ್ದು ಮೊಳಗಿದೆ. ತಮ್ಮ ನೆಚ್ಚಿನ ನಾಯಕ ಸಿನಿಮಾವನ್ನ ಕಣ್ತುಂಬಿಸಿಕೊಳ್ಳಲು ಆಗಮಿಸಿದ್ದ ಅಭಿಮಾನಿಗಳು ಯಶ್ ಅವರ ಮಾಸ್ ಎಂಟ್ರಿ ಹಾಗೂ ಪ್ರಮುಖ ದೃಶ್ಯಗಳಿಗೆ ಹುಚ್ಚೆದ್ದು ಕುಣಿದು ಸಂಭ್ರಮಿಸಿದ್ದಾರೆ. ಮೊದಲ ದಿನವೇ ಚಿಕ್ಕಬಳ್ಳಾಪುರದಲ್ಲಿ ಟಾಕ್ಸಿಕ್ ಸಿನಿಮಾಗೆ ಅಭಿಮಾನಿಗಳಿಂದ ಭರ್ಜರಿ ರೆಸ್ಪಾನ್ಸ್ ವ್ಯಕ್ತವಾಗಿದ್ದು ಯಶ್ ಕ್ರೇಜ್ ಮತ್ತೊಮ್ಮೆ ಸಾಬೀತಾಗಿದೆ. ಕರ್ನಾಟಕ ಜನತೆಗೆ ಸರ್ ಟಾಕ್ಸಿಕ್ ಮೂವಿ ಸೂಪರ್ ಆಗಿದೆ ಸರ್. ಚಿಂದಿ ಸರ್ ಸೂಪರ್ ಆಗಿ ಎಲ್ಲರೂ ಬಂದು ನೋಡ್ಕೊಂಡು ಡೈಲಾಗು ಒಳ್ಳೆ ಮೂವಿ ಎಲ್ಲ ಚೆನ್ನಾಗಿದೆ ಸರ್. ಎಲ್ಲರೂ ಬಂದು ನೋಡ್ಬೋದು ಸರ್. ಸೂಪರ್ ಆಗಿದೆ ಸರ್. 4 ವರ್ಷ ಹಿಂದಗಡೆ ಅವರೆಲ್ಲ ಮಾಡ್ತಾಯಿದ್ದು ಮೂವಿ, 4 ವರ್ಷ 2 ವರ್ಷ ಬಿಟ್ಟು ಮಾಡ್ತಾಯಿದ್ದು ಮೂವಿ. 4 ವರ್ಷ ಆಮೇಲೆ ಬಂದು ನಮ್ಮ ಕನ್ನಡದ ಅಂದರೆ ಒಳ್ಳೆ ಮೂವಿ, ಒಳ್ಳೆ ಮುಂದೆಗಡೆ ಹೋಗಿದ್ರು ಮೂವಿ ಸರ್. ಇದು ಜೆ ಅಂದರೆ ಜೆ ಕನ್ನಡ ಸರ್. ನಮಗೆ ಅಂದರೆ ಎಸ್ ಎಲ್ಲ ಸೀನ್ ಅಂದರೆ ಎಸ್ ಫುಲ್ ಫೇಮಸ್ ಮಾತ್ರ ಇಷ್ಟ ಆಯಿತು. 4 ವರ್ಷ ಆದಮೇಲೆ ನಮ್ಮ ಯಶ್ ಬಾಸ್ ಅವ್ರದ್ದು ಸಿನಿಮಾ ಬಂದಿದೆ, ಅವಾಗ ನೋಡಿದ್ವಿ. ಇವತ್ತು ಬಂದಿದ್ದೆ ನಾವು ಥಿಯೇಟ್ರಿಗೆ. ಒಳ್ಳೆ ಸೀನ್ಸ್ ಇದೆ, ಮತ್ತೆ ಒಳ್ಳೆ ಮಸ್ತ್ ಇದೆ. ಅದಕ್ಕಿಂತ ಹೈಯೆಸ್ಟ್ ಫೀಲ್ ಸಿಗ್ತಾ ಇದೆ. ಅವರು ಎಲ್ಲ ಚೆನ್ನಾಗಿದೆ. ನಮ್ಮ ಆಲ್ ಇಂಡಿಯಾ ಸರ್, ಆಲ್ ಇಂಡಿಯಾ, ಮಹಾರಾಷ್ಟ್ರ ಎಲ್ಲ ಪಾಕಿಸ್ತಾನಗಳು ನಮ್ದು ಇದು ಮೂವಿ ಎಲ್ಲ ನಡ್ತಾ ಇರೋದು ಮೂವಿ ಸರ್. ಇದು ನಮ್ಮದು ಕರ್ನಾಟಕ ಎಸ್, ನಮ್ಮ ಕರ್ನಾಟಕ ನವಲಿ. ಕರ್ನಾಟಕದಲ್ಲಿ ಬೆಳೆದಿರೋದು ಮನುಷ್ಯ. ಮಹಾರಾಷ್ಟ್ರ, ಜೈಪುರ್, ಕಿಂಗೇರಿ ಎಲ್ಲ ನಡ್ತಾ ಇರೋದು ಮೂವಿ ಎಲ್ಲ ಆಲ್ ಇಂಡಿಯಾ ಪೂರ್ತಿ. ಆಚೆ ಅಂದರೆ ಸರ್ ಪಾಕಿಸ್ತಾನ ನಡ್ತಾ ಇರೋದು ಮೂವಿ ಇದು. ಇನ್ನು ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಹಿನ್ನೆಲೆಯಲ್ಲಿ ಉದ್ಯಮಿ ಹಾಗೂ ಸಮಾಜ ಸೇವಕ ನವೀನ್ ಜಯರಾಮ್ ರೆಡ್ಡಿ ವತಿಯಿಂದ ಅಭಿಮಾನಿಗಳಿಗೆ ವಿಶೇಷ ಸೇವಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕುಟುಂಬದ ಸಮೇತ ಚಿಕ್ಕಬಳ್ಳಾಪುರದ ಬಾಲಾಜಿ ಚಿತ್ರಮಂದಿರದಲ್ಲಿ ತಮ್ಮ ನೆಚ್ಚಿನ ನಟ ಟಾಕ್ಸಿಕ್ ಮೂವಿಯನ್ನ ವೀಕ್ಷಿಸಿ ಸಂಭ್ರಮಿಸಿದ್ರು. ಟಾಕ್ಸಿಕ್ ಮೂವಿ ರಿಲೀಸ್ ಅಂಗವಾಗಿ ನವೀನ್ ಜಯರಾಮ್ ರೆಡ್ಡಿ ಅಭಿಮಾನಿಗಳಿಗೆ ಟಿಕೆಟ್ಸ್, ಟಿ ಶರ್ಟ್ಗಳನ್ನು ವಿತರಿಸುವ ಜೊತೆಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ನೂರಾರು ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮಿಸಿ ಸಂತಸ ವ್ಯಕ್ತಪಡಿಸಿದ್ರು. ಇಡೀ ಕರ್ನಾಟಕ ತುಂಬಾ ಹೆಮ್ಮೆಯಿಂದ ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡೋಗಿರೋ ಸಿನಿಮಾ ಟಾಕ್ಸಿಕ್ ಸಿನಿಮಾ ಇದು. ಯಶ್ ಅಭಿಮಾನಿಗಳ ಸಂಘದ ವತಿಯಿಂದ, ಚಿಕ್ಕಬಳ್ಳಾಪುರ ಜನತೆ ವತಿಯಿಂದ ಎಲ್ಲರಿಗೂ ನಾವು ಕೊಡೋ ಕರೆ ಏನಂದರೆ, ನಾವು
ಯಶ್ ಮೈಂಡ್ ಸೆಟ್ ಅಭಿಮಾನಿ. ನನ್ನ ಪ್ರಮಾಣವಾಗಿ ಹೇಳ್ತೀನಿ, ನಾನು ಯಶ್ ಅಭಿಮಾನಿ ಅಲ್ಲ, ಯಶ್ ಮೈಂಡ್ ಸೆಟ್ ಅಭಿಮಾನಿ. ಆ ಥರ ಮೈಂಡ್ ಸೆಟ್ಟಿಂದ ದೊಡ್ಡದಾಗಿ ಎಲ್ಲರೂ ಓಪನ್ ಮಾಡ್ಕೊಂಡು ಮುಂದಕ್ಕೆ ಹೋದರೆ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು. ಕನ್ನಡ ಸಿನಿಮಾ ಒಂದು ಸಣ್ಣ ಸಿನಿಮಾನ ತೊಗೊಂಡೋಗಿ ಇಂಟರ್ನ್ಯಾಷನಲ್ ಲೆವೆಲ್, ಟಾಲಿವುಡ್ ಲೆವೆಲ್, ಹಾಲಿವುಡ್ ಲೆವೆಲ್ವರೆಗೂ ತೊಗೊಂಡೋಗಿ ಎಲ್ಲ ಲೆವೆಲಲ್ಲೂ ಅನೌನ್ಸ್ ಮಾಡಿ ದೊಡ್ಡದಾಗಿ ಲಾಂಚ್ ಮಾಡಿ ಇವತ್ತೇನು ಒಂದು ಹಬ್ಬ ಥರ ಆಗಿದೆ, ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಇವತ್ತು ಇಡೀ ಕರ್ನಾಟಕದಲ್ಲಾಗಲಿ, ದೇಶದಲ್ಲಾಗಲಿ, ವಿದೇಶದಲ್ಲೂ ಆಗಿದೆ. ವಿದೇಶದಲ್ಲಿರೋ ಕನ್ನಡಿಗರು ತುಂಬ ದೊಡ್ಡ ಮಟ್ಟದಲ್ಲಿ ಸಹಕಾರ ಮಾಡ್ತಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿರೋ ಜನತೆಗೂ ಎಲ್ಲರೂ ಬಂದು ಸಹಕಾರ ಕೊಟ್ಟು ಇದನ್ನು ಶತದಿನೋತ್ಸವ ಆಚರಣೆ ಆಗಬೇಕು ಅನ್ನೋದು ನಮ್ಮ ಆರೈಕೆ. ಯುವಕರಿಗೋಸ್ಕರ ಏನೇ ವಿಚಾರ ಇರಲಿ, ನಾವಿಲ್ಲಿ ಸುಮಾರು ವ್ಯವಹಾರಗಳು ನಡೀತಿದೆ, ನಮ್ಮದು ಸುಮಾರು ಪ್ರಾಜೆಕ್ಟ್ಸ್ ಇದೆ. ನಮಗೋಸ್ಕರ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ನಾವೇನು ಕರಿತೀವಿ, ಆ ಥರ ನಮ್ಮದು ಬ್ರ್ಯಾಂಡಿಂಗ್ ಆಗ್ತಿದೆ. ಜೊತೆ ಯುವಕರು ಕೂಡ ಈಗ ನಶಾ ಮುಕ್ತ ಭಾರತ ಅಂತ ಹೇಳಿ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ. ನಮ್ಮ ಇಲ್ಲಿ ಮುಖ್ಯಮಂತ್ರಿಗಳು ಕೂಡ ಬೇಡ ಬ್ರೋ ಅಂತ ಒಂದು ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಇಲ್ಲಿ ನಶಾ ಮುಕ್ತದಿಂದ ಎಲ್ಲ ಸಮಾಜ ಮಾಡಬೇಕು ಅಂತ ಹೇಳಿ ಯುವಕರನ್ನ ಬೇರೆ ಬೇರೆ ವಿಚಾರಗಳಲ್ಲಿ ಎಂಗೇಜ್ಡ್ ಆಗಿಟ್ಟು ಸ್ಪೋರ್ಟು ಇನ್ನೊಂದು ಮತ್ತೊಂದ್ರಲ್ಲಿ ಮಾಡಬೇಕು ಅನ್ನೋದೇ ನಮ್ಮ ಗುರಿ. ಇದರಲ್ಲಿ ನಮಗೆ ರಾಜಕೀಯ ಅನ್ನೋದು ಬಂದ್ಬಿಟ್ಟು ನಮ್ಗೆ ಇಂಟ್ರೆಸ್ಟ್ ಇಲ್ಲ. ನಾವೇನಿದ್ರು ನಮಗೆ ಉಪೇಂದ್ರ ಅವರ ಪ್ರಜಾಕೀಯ ಅನ್ನೋ ತತ್ವ ತುಂಬ ಇಷ್ಟ ಆಗಿರೋದು. ಸೊ ಆ ಲೆಕ್ಕಾಚಾರ ಏನೇ ಇರಲಿ, ಸೇವಾ ಮನೋಭಾವದಿಂದ ಎಲ್ಲರೂ ಬರಬೇಕು ಅನ್ನೋದೇ ನಮ್ಮ ವಿಚಾರ ಇರೋದು. ನಮ್ಗೆ ರಾಜಕೀಯದಲ್ಲಿ ಸದ್ಯಕ್ಕೆ ಏನೋ ಇಂಟ್ರೆಸ್ಟ್ ಇಲ್ಲ. ಹಂಗೇನಾದ್ರು ಇದ್ರೆ 100% ನಾವು ಮುಂದೆ ತಿಳಿಸ್ಕೊಡ್ತೀವಿ. ಬಟ್ ರಾಜಕೀಯ ಅನ್ನೋದಿರಲ್ಲ, ಪ್ರಜಾಕೀಯ ಅನ್ನೋದಿರುತ್ತೆ. ಸದ್ಯಕ್ಕೆ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಒಂದು 10 ಪ್ರಾಜೆಕ್ಟ್ ಇದೆ ನಮ್ಮದು. ಈ ಕಡೆನೇ ನಾವೊಂದು ವರ್ಲ್ಡ್ಸ್ ಫಸ್ಟ್ ಕಾನ್ಷಿಯಸ್ ಲಿವಿಂಗ್ ಕಾರಿಡಾರ್ ಅಂತ ಹೇಳಿ ನಮ್ದೇನಿದೆ. ಈಗ ಚಿಕ್ಕಬಳ್ಳಾಪುರ ಯಾವ್ದು ಫೇಮಸ್ ಆಗ್ತಿದೆ ಅಂದರೆ ಬೆಟ್ಟ ಗುಡ್ಡ, ತುಂಬ ಒಳ್ಳೆ ಪರಿಸರ, ಪ್ರಕೃತಿ ತುಂಬ ಚೆನ್ನಾಗಿದೆ. ಒಟ್ನಲ್ಲಿ ಟಾಕ್ಸಿಕ್ ಸಿನಿಮಾ ಬಿಡುಗಡೆಯ ಮೊದಲ ದಿನವೇ ಚಿಕ್ಕಬಳ್ಳಾಪುರದಲ್ಲಿ ಯಶ್ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದ್ದು, ಶಿಳ್ಳೆ ಕೇಕೆ ಕುಣಿತದ ಜೊತೆಗೆ ಅಭಿಮಾನಿಗಳ ಸೇವಾ ಕಾರ್ಯಕ್ರಮವೂ ಗಮನ ಸೆಳೆಯಿತು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪವಿತ್ರ ತಾಣವಾಗಿರುವ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾ ಸಮೀಪ ಇರುವ ಸೈಯದ್ ಫಕ್ರುಲ್ಲಾ ಅಲಿಯಾಸ್ ಬಾಬು ಅವರ ಮನೆಯಿಂದ ಹಜರತ್ ಗೌಸೆ ಪಾಕ್ ನಶಾನ್ ಗಂಧೋತ್ಸವವನ್ನು ಮಂಗಳವಾರ ರಾತ್ರಿ ನೆರವೇರಿಸಲಾಯಿತು. ಚಿಂತಾಮಣಿ ತಾಲೂಕಿನ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪವಿತ್ರ ತಾಣವಾಗಿರುವ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾ ಸಮೀಪದ ಸೈಯದ್ ಫಕ್ರುಲ್ಲಾ ಅಲಿಯಾಸ್ ಬಾಬು ಮನೆಯಿಂದ ಗಂಧವನ್ನು ಮೆರವಣಿಗೆ ಮೂಲಕ ಹೊರಟು ಹಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾದಲ್ಲಿರುವ ಹಜರತ್ ಗೌಸೆ ಪಾಕ್ ನಶಾನ್ಗೆ ಮುಜಾವರ್ ಮತ್ತು ಫಕೀರ್ಗಳು ಗಂಧವನ್ನು ಅರ್ಪಿಸಿ ನಾಡಿನ ಜನತೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಮುರುಗಮಲ್ಲ ಗ್ರಾಮದಲ್ಲಿರುವ ಹಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾ ಆವರಣದಲ್ಲಿರುವ ಗೌಸೆ ಪಾಕ್ ನಶಾನ್ಗೆ ಮೊದಲನೇ ದಿನದಂದು ಮೆರವಣಿಗೆ ಮೂಲಕ ಬಂದು ಗಂಧೋತ್ಸವವನ್ನು ಅರ್ಪಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ದರ್ಗಾ ಮುಜಾವರ್ ಸೈಯದ್ ರಹಮತ್ ಉಲ್ಲಾರವರು ಮಾತನಾಡಿ, 35 ವರ್ಷಗಳಿಂದ ಉರುಸಿನ ಮೊದಲನೇ ದಿನ ನಮ್ಮ ಮನೆಯಿಂದ ಗೌಸೆ ಪಾಕ್ ನಶಾನ್ಗೆ ಗಂಧವನ್ನು ಅರ್ಪಿಸಿ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿ ಎಲ್ಲರೂ ಆರೋಗ್ಯವಾಗಿರಲಿ, ಒಳ್ಳೆಯ ಮಳೆ ಬೆಳೆ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಎಂದರು. ನಮಸ್ಕಾರ. ಅಮ್ಮಾಜಾನ್ ಬಾವಾಜಾನ್ ಗಂಧೋತ್ಸವ ಗೌಸೆ ಆಜಮ್ ದಸ್ತಗೀರ್ ನಶಾನೆ ಅದು ಫ್ಲಾಗ್ ಮಾಡ್ತಾರೆ, ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ. 35 ವರ್ಷದಿಂದ ಇದು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ತಾತ ಮುತ್ತಾತೆಯಿಂದ ನಡ್ಸ್ಕೊಂಡು ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮ ಎಲ್ಲಾರ್ಗೂ ಅಮ್ಮನ್ನು ಒಳ್ಳೇದಾಗ್ಲಿ ಅಂತ ನಾವು ಎಲ್ಲಾರ್ಗೂ ಇದು ಪ್ರಾರ್ಥನೆ ಮಾಡ್ತೀವಿ ಅಮ್ಮಾಜಾನ್ ಬಾವಾಜಾನ್ ಹತ್ರ. ಫಾತೆಹ್ ಕಾರ್ಯಕ್ರಮವನ್ನು ಸೈಯದ್ ಸಗೀರ್ ಉಲ್ಲಾ ಶಾ, ಜಮಾಲ್ ಅಲಿ ಶಾ, ಅಶ್ರಫ್ ಅಲಿ ಶಾ, ಸೈಯದ್ ಮೊಯಿನುದ್ದೀನ್ ಶಾ ರಫಾಯಿರವರು ನಡೆಸಿಕೊಟ್ಟರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್.
ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ, ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಸೀರೆ ಅಂದ್ರೆ ಕೇವಲ ಉಡುಪಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ಸೌಂದರ್ಯ, ನಮ್ಮ ಸಂಭ್ರಮದ ಪ್ರತೀಕ. ನಿಮ್ಮ ಪ್ರತಿಯೊಂದು ವಿಶೇಷ ಕ್ಷಣಕ್ಕೂ ಸಾಂಪ್ರದಾಯಿಕ ಸೊಬಗು ಮತ್ತು ಆಧುನಿಕ ವಿನ್ಯಾಸಗಳ ಅದ್ಭುತ ಸಂಗಮವನ್ನ ನೀಡುವ ವರಲಕ್ಷ್ಮಿ ಸಿಲ್ಕ್ಸ್, ಸಿಲ್ಕ್ ಸ್ಯಾರೀಸ್ ಶೋರೂಮ್ ಚಿಕ್ಕಬಳ್ಳಾಪುರದಲ್ಲಿ ರೇಷ್ಮೆ ಸೀರೆಗಳ ವಿಶೇಷ ಲೋಕವನ್ನ ನಿಮ್ಮ ಮುಂದೆ ತೆರೆದಿಡ್ತಿದೆ ವರಲಕ್ಷ್ಮಿ ಸಿಲ್ಕ್ಸ್. ಇಲ್ಲಿ ಲಭ್ಯವಿದೆ ಪ್ರೀಮಿಯಂ ಪ್ಯೂರ್ ಸಿಲ್ಕ್ ಸೀರೆಗಳು, ಹ್ಯಾಂಡ್ಲೂಮ್ ಸಿಲ್ಕ್ಗಳ ವೈವಿಧ್ಯಮಯ ಸಂಗ್ರಹ, ಸಾಂಪ್ರದಾಯಿಕ ಹಾಗೂ ಟ್ರೆಂಡಿ ಡಿಸೈನ್ಗಳ ವಿಶೇಷ ಕಲೆಕ್ಷನ್. ಪ್ರತಿಯೊಂದು ವಿನ್ಯಾಸದಲ್ಲೂ ಅದ್ಭುತ ಸೊಬಗು, ಪ್ರತಿಯೊಂದು ಬಣ್ಣದಲ್ಲೂ ನಿಮ್ಮ ವ್ಯಕ್ತಿತ್ವಕ್ಕೆ ತಕ್ಕ ಆಯ್ಕೆ, ಗುಣಮಟ್ಟಕ್ಕೆ ಆದ್ಯತೆ, ವಿನ್ಯಾಸದಲ್ಲಿ ವೈವಿಧ್ಯತೆ ಮತ್ತು ಗ್ರಾಹಕರಿಗೆ ತೃಪ್ತಿ ನೀಡುವ ಸೇವೆ ಇದೆ ವರಲಕ್ಷ್ಮಿ ಸಿಲ್ಕ್ಸ್ ನ ವಿಶೇಷತೆ. ಹಾಗಾದ್ರೆ ತಡಬೇಕೆ? ಇಂದೇ ಭೇಟಿ ನೀಡಿ ವರಲಕ್ಷ್ಮಿ ಸಿಲ್ಕ್ಸ್, ಸಿಲ್ಕ್ ಸ್ಯಾರೀಸ್ ಶೋರೂಮ್, 3ನೇ ಮಹಡಿ, ಗೋಕುಲ್ ಆರ್ಕಿಡ್, ಚಮ್ಮನೂರು ಜ್ಯುವೆಲರ್ಸ್ ಎದುರು, ಕೌಸರ್ ನಗರ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6000064747. ಈಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಸಂಸ್ಥೆ ವರಲಕ್ಷ್ಮಿ ಸಿಲ್ಕ್ಸ್ ಹೊಸದಾಗಿ ಪ್ರಾರಂಭವಾಗಿದೆ. ಎಲ್ಲೂ ಇಲ್ಲದ ರೀತಿಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ರೀತಿಯ ಪ್ಯೂರ್ ಸಿಲ್ಕ್ ಸ್ಯಾರೀಸ್, ಕಾಂಚೀವರಂ ಆಗ್ಬೋದು, ಇಲ್ಲ ಮೈಸೂರು ಸಿಲ್ಕ್ಸ್, ಪೋಚಂಪಲ್ಲಿ, ಗದ್ವಾಲ್, ಬನಾರಸಿ, ಎಲ್ಲ ರೀತಿಯ ಸಿಲ್ಕ್ ಸ್ಯಾರೀಸ್ ಲಭ್ಯವಿದೆ. ಸೊ ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ. ನಮ್ಮಲ್ಲಿ ಸ್ಟಾರ್ಟಿಂಗ್ ಫ್ರಮ್ 700 ಡೈಲಿ ವೇರ್ ಸ್ಯಾರೀಸ್ ಮತ್ತು ಡಿಸೈನರ್ ವೇರ್ ಸ್ಯಾರೀಸ್, ಆದಮೇಲೆ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಅಪ್ ಟು 1 lakhವರೆಗೂ ಬ್ರೈಡಲ್ ಸ್ಯಾರೀಸ್ ಅವೈಲೇಬಲ್ ಇದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮಹಿಳೆಯರಿಗೆ ಸೀರೆ, ಬಳೆ ವಿತರಣೆ ಮಾಡುವ ಮೂಲಕ ಸೌಹಾರ್ದಯುತವಾಗಿ ಸಹಬಾಳ್ವೆ ಜೀವನ ನಡೆಸುವಂತೆ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಸಿಎಸ್ ವೆಂಕಟೇಶ್ ಕರೆ ನೀಡಿದರು.
ಕೋಲಾರ ತಾಲೂಕಿನ ವೇಮ್ಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ 6ನೇ ವಾರ್ಡಿನ ವಿಶ್ವನಗರ ವಾರ್ಡ್ನಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮುಸ್ಲಿಮರ ಮನೆಗಳಿಗೆ ಭೇಟಿ ನೀಡಿದ 6ನೇ ವಾರ್ಡ್ ಸದಸ್ಯ ಸಿಎಸ್ ವೆಂಕಟೇಶ್ ಮುಸ್ಲಿಮರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯ ಕೋರಿದ್ರು. ವಿಶೇಷವಾಗಿ ಮಹಿಳೆಯರಿಗೆ ಹಬ್ಬದ ಶುಭಾಶಯಗಳನ್ನು ಕೋರುವ ದೃಷ್ಟಿಯಿಂದ ರೇಷ್ಮೆ ಸೀರೆ, ಬಳೆ, ಎಲೆ ಅಡಿಕೆ, ಬಾಳೆಹಣ್ಣು ನೀಡಿ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರಿದ್ರು. ವಿಶ್ವನಗರ ವಾರ್ಡ್ನ ಎಲ್ಲಾ ಮುಸ್ಲಿಮರ ಮನೆಗಳಿಗೆ ಖುದ್ದು ಭೇಟಿ ನೀಡಿದ ಸಿಎಸ್ ವೆಂಕಟೇಶ್ ಅವರು ಹಬ್ಬದ ಶುಭಾಶಯಗಳನ್ನು ಕೋರಿ ಮಡಿಲು ತುಂಬುವ ಕೆಲಸವನ್ನು ಮಾಡಿದ್ರು. ಇದೇ ವೇಳೆ ವಾರ್ಡ್ನ ಮುಖಂಡರು ಹಾಜರಿದ್ದರು. ಇನ್ನು ಈ ವೇಳೆ ಮಾತನಾಡಿದ ವಾರ್ಡ್ನ ಮುಸ್ಲಿಂ ಮುಖಂಡರು, ಒಂದೆಡೆ ವಾಸ ಮಾಡುವ ಎಲ್ಲಾ ಧರ್ಮದವರು ಸಹೋದರ ಸಮಾನರಾಗಿ ಬಾಳಬೇಕಿದೆ. ಸಿಎಸ್ ವೆಂಕಟೇಶ್ ಅವರ ಕೋಮುವಾದಿ ಸೌಹಾರ್ದತೆ ನಡೆ ಇತರರಿಗೂ ಮಾದರಿ ಎಂದರು. ಸಿಎಸ್ ವೆಂಕಟೇಶ್ ಮಾತನಾಡಿ, ನಮಗೆ ಹಿಂದೂ ಮುಸ್ಲಿಮರು ಎನ್ನುವ ಭೇದ ಭಾವಗಳಿಲ್ಲ. ಒಂದೆಡೆ ವಾಸಿಸುವ ಎಲ್ಲರೂ ಒಟ್ಟಿಗೆ ಅನ್ಯೋನ್ಯವಾಗಿ ಬಾಳಲಿ ಎಂಬುದೇ ನಮ್ಮ ಉದ್ದೇಶ. ಹಿಂದೂಗಳ ಹಬ್ಬಕ್ಕೆ ಮುಸ್ಲಿಮರು ಶುಭ ಕೋರಬೇಕು, ಮುಸ್ಲಿಮರ ಹಬ್ಬಕ್ಕೆ ಹಿಂದೂಗಳು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಳ್ಳಬೇಕು. ಈದ್ ಮಿಲಾದ್ ಹಬ್ಬಕ್ಕೆ ಶುಭ ಕೋರಿ ನನ್ನ ಕೈಲಾದ ಸಹಾಯವನ್ನು ನಾನು ಮಾಡಿದ್ದೇನೆ ಎಂದರು. ಈದ್ ಮಿಲಾದ್ ಇಡೀ ಜಿಲ್ಲೆಯಾದ್ಯಂತ ನಮ್ಮ ಮುಸ್ಲಿಂ ಬಾಂಧವರು ಹಬ್ಬನ ಆಚರಣೆ ಮಾಡ್ತಾರೆ. ಒಂದು ಸೌಜನ್ಯ ಹಿಂದೂ ಮುಸ್ಲಿಮ್ಸ್ ಅವೆಲ್ಲ ಒಂದು, ನಮ್ಮಲ್ಲಿ ಯಾವುದು ಬೇರೆ ಇಲ್ಲ. ಗೌರಿ ಗಣೇಶ್ ಹಬ್ಬ ಬಂದ್ರೆ ಅವ್ರು ಬರಬೇಕು, ಮತ್ತೆ ಮುಸ್ಲಿಮ್ಸ್ ಹಬ್ಬ ಆದ್ರೆ ನಾವು ಹೋಗ್ಬೇಕು ಅನ್ನೋದು ಇವತ್ತು ಈ ಮಿಲಾದ್ಗೆ ಹಬ್ಬಕ್ಕೆ ನಾವು ಎಲ್ಲ ಹಿಂದೂಗಳು ಮುಸ್ಲಿಮ್ಸ್ ಎಲ್ಲ ಒಂದೇ ಅನ್ನೋ ರೀತಿ ಇವತ್ತು ನಮ್ಮ ವಾರ್ಡ್ ನಂಬರ್ 6 ವಿಶ್ವನಗರದಲ್ಲಿ ನಮ್ಮ ಮುಸ್ಲಿಂ ಬಂಧುವರಿಗೆ ಅರ್ಶಿನ ಕುಂಕುಮ ಕೊಟ್ಟು ಸ್ಯಾರಿ ಕೊಟ್ಟು ಅವ್ರಿಗೆ ನಾವು ಶುಭಾಶಯಗಳು ಕೊಡ್ತಾ ಇದ್ದೀವಿ. ಇವತ್ತು ನಾವ್ ಯಾವತ್ತೂ ಹಿಂದೂ ಮುಸ್ಲಿಮ್ಸ್ ಒಂದೇ, ನಾವ್ ಯಾವತ್ತೂ ಬೇರೆ ಅನ್ನೋದು ಇರಬಾರ್ದು. ಮತ್ತೆ ಕಳೆದ ವಾರ್ಡ್ನ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆಗೋಸ್ಕರ ಕೊಡ್ತಾರೆ ಅಂತೇಳಿ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಬರ್ತಾ ಇತ್ತು. ಇದು ಚುನಾವಣೆ ಗಿಮಿಕ್ಸ್ ಅಲ್ಲ, ಚುನಾವಣೆಗೆಲ್ಲ ಅಲ್ಲ. ಆದ್ರೂ ನಾವೆಲ್ಲಾನು ಹಿಂದೂ ಮುಸ್ಲಿಮ್ಸ್ ಒಂದೇ. ಅವ್ರ ಹಬ್ಬಕ್ಕೆ ಇವತ್ತು ನಾವು ಶುಭ ಕೋರಿ ಅರ್ಶಿನ ಕುಂಕುಮ ಕೊಟ್ಟು ಹೆಣ್ಮಕ್ಳಿಗೆ ಹಾರೈಸ್ತಾ ಇದೀವಿ, ನಮ್ಮ ಅಕ್ಕ ತಂಗಿರವರು ಅಂತೇಳಿ ನಾನು ಭಾವಿಸ್ತಿದ್ದೀನಿ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಚಿಂತಾಮಣಿ ನಗರದ ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ರೀಲರ್ಸ್ ಅಸೋಸಿಯೇಷನ್ನಿಂದ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬ ಹಾಗೂ ಈದ್ ಮಿಲಾದ್ ಪ್ರಯುಕ್ತವಾಗಿ ರೈತರಿಗೆ ಮತ್ತು ರೇಷ್ಮೆಗೂಡಿನ ಮಾರುಕಟ್ಟೆಯ ರೈತರು ಸಿಬ್ಬಂದಿಗೆ ಸಿಹಿ ತಿಂಡಿ ನೀಡಿ ಹಣ್ಣು ವಿತರಣೆ ಮಾಡಿ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಿದರು. ಚಿಂತಾಮಣಿ ನಗರದ ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ರೀಲರ್ಸ್ ಅಸೋಸಿಯೇಷನ್ನಿಂದ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬ ಹಾಗೂ ಈದ್ ಮಿಲಾದ್ ಪ್ರಯುಕ್ತ ರೈತರಿಗೆ ಸಿಹಿ ವಿತರಿಸಲಾಯಿತು. ಈ ವೇಳೆ ಮಾತನಾಡಿದ ರೀಲರ್ಸ್ ಅಸೋಸಿಯೇಷನ್ ಸದಸ್ಯ ರಿಯಾಜ್ ಖಾನ್ ಮತ್ತು ಸೈಯದ್ ಖಿಜರ್, ಪ್ರತಿ ವರ್ಷ ತರ ಈ ವರ್ಷವೂ ಮೊಹಮ್ಮದ್ ಪೈಗಂಬರ್ ಅವರು ಶಾಂತಿ ಪ್ರಿಯರು, ದಾನ ಧರ್ಮ ಪುಣ್ಯ ಕಾರ್ಯಗಳಿಗೆ ಪ್ರೇರಣೆ ನೀಡಿದ ಮಹಾತ್ಮರು ಎಂದರು. ನಾವು ಅವರ ಹುಟ್ಟುಹಬ್ಬವನ್ನು ಅವರ ತತ್ವ ಸಿದ್ಧಾಂತಗಳಂತೆ ರೇಷ್ಮೆಗೂಡಿನ ಮಾರುಕಟ್ಟೆಯಲ್ಲಿ ಸಿಹಿ ತಿಂಡಿಯನ್ನು ನೀಡಿ ಹಣ್ಣು ಹಂಪಲುಗಳನ್ನು ವಿತರಿಸಿ ಆಚರಿಸುತ್ತಿರುವುದಾಗಿ ಹೇಳಿದರು. ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬವನ್ನು ನಾವು ನಮ್ಮ ಅಸೋಸಿಯೇಷನ್ ಪರವಾಗಿ ಗೂಡಿನ ಮಾರ್ಕೆಟ್ನಲ್ಲಿ ರೈತರು ಮತ್ತು ರೀಲರ್ ಪರವಾಗಿ ಎಲ್ಲ ರೈತರಿಗೆ ಸಿಹಿ ಮತ್ತು ಸ್ವೀಟ್ ಕೊಟ್ಟು ಇದನ್ನು ಆಚರಿಸ್ತಾ ಇದ್ದೀವಿ. ಪ್ರತಿ ಹಣ್ಣು ಹಂಪಲನ್ನು ಆಚರಿಸ್ತಾ ಇದ್ದೀವಿ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ರಾಜ್ಯ ಸರ್ಕಾರಿ SC/ST ಜಾಗೃತಿ ನೌಕರರ ಸಂಘದಿಂದ ಹಮ್ಮಿಕೊಂಡಿರುವ 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶದ ಕುರಿತು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಚಿಂತಾಮಣಿ ನಗರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಸರ್ಕಾರಿ SC/ST ಜಾಗೃತಿ ನೌಕರರ ಸಂಘದ ವಿಭಾಗೀಯ ರಾಜ್ಯ ಉಪಾಧ್ಯಕ್ಷ ಪ್ರದೀಪ್ ಹಾಗೂ ತಾಲೂಕು ಅಧ್ಯಕ್ಷ ನರಸಿಂಹಯ್ಯ, MK SC/ST ನೌಕರರ ಹಕ್ಕುಗಳು, ಸಮಸ್ಯೆಗಳು ಹಾಗೂ ಸಂವಿಧಾನಬದ್ಧ ಸೌಲಭ್ಯಗಳ ರಕ್ಷಣೆಗಾಗಿ ಒಗ್ಗಟ್ಟು ಮೂಡಿಸಲು ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶ ಆಯೋಜಿಸಲಾಗಿದೆ ಎಂದರು. ರಾಜ್ಯಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಶೋಷಿತ ಸಮುದಾಯದ ನೌಕರರನ್ನು ಒಂದೇ ವೇದಿಕೆಯಲ್ಲಿ ಸಂಘಟಿಸುವುದು ಮತ್ತು ಅವರ ಜ್ವಲಂತ ಸಮಸ್ಯೆಗಳಿಗೆ ಧ್ವನಿಯಾಗುವುದು ಈ ಸಮಾವೇಶದ ಮುಖ್ಯ ಗುರಿಯಾಗಿದೆ ಎಂದರು. SC/ST ನೌಕರ ಜಾಗೃತಿ ಸಮಾವೇಶ ಇರುತ್ತದೆ. 28/8/2026 ಪ್ಯಾಲೇಸ್ ಗ್ರೌಂಡ್ 8ನೇ ಇದರಲ್ಲಿ ಇರುತ್ತದೆ. ನಮ್ಮ ಪರಿಶಿಷ್ಟ ಜಾತಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು OOD ಸೇವೆಗಳು ಇರುತ್ತದೆ. ದಯವಿಟ್ಟು ಎಲ್ಲರೂ
ನಾವು ಇಲ್ಲಿ ಬಸ್ ಅರೇಂಜ್ಮೆಂಟ್ ಮಾಡ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ಸದಸ್ಯರು SC ಜನಾಂಗ ಸೇರಿರೋರು, ಮುಖಂಡರು, ರಿಟೈರ್ಡ್ ಆಗಿರೋರು ಎಲ್ಲರೂ ದಯವಿಟ್ಟು ಭಾಗವಹಿಸಿ ಅಂದ್ಬಿಟ್ಟು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ರಾಜ್ಯದಿಂದ ಉದ್ಘಾಟನೆ ಮಾಡುವವರು DK ಶಿವಕುಮಾರ್ ಸಾಹೇಬರು, CM ಸಾಹೇಬರು ಉದ್ಘಾಟನೆ ಮಾಡ್ತಾರೆ. ಅಧ್ಯಕ್ಷರು ಬಂದು ನಮ್ಮ ಪರಮೇಶ್ವರ್ ಸಾಹೇಬರು ಇರ್ತಾರೆ. ನನ್ನ ಗುರುಗಳಾದ KH ಮುನಿಯಪ್ಪ ಸಾಹೇಬರು ಇರ್ತಾರೆ. ಆಮೇಲೆ ಜಾರಕಿಹೊಳಿ ಸಾಹೇಬರು ಇರ್ತಾರೆ. ಸೂರತ್ ಅಂಗಡಿ ಸಾಹೇಬರು ಇರ್ತಾರೆ. ಇವರೆಲ್ಲ ನಮ್ಮ ಸಮಾಜದ ಸಚಿವರು, ಕರ್ನಾಟಕದ ಬರೀ ವಿಧಾನಸೌಧನೆ ಪಾಲನೆ ಮಾಡೋ ಮಿನಿಸ್ಟರ್ ಇವರೆಲ್ಲ ಬರ್ತಾ ಇದ್ದಾರೆ. ಭೀಮ ಬಂಧುಗಳೇ, ಎಲ್ರಿಗೂ ಕೂಡ ಜೈ ಭೀಮ್ ನಮನಗಳನ್ನು ಸಲ್ಲಿಸುತ್ತಾ MK ನರಸಿಂಹಯ್ಯ SC/ST ನೌಕರರ ಸಮನ್ವಯ ಸಮಿತಿ ಚಿಂತಾಮಣಿ ಶಾಖೆಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿ ಕೇಂದ್ರ ಸಮಿತಿ ಬೆಂಗಳೂರು ಇವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಾದ್ಯಂತ SC/ST ನೌಕರರ ಬಂಧುಗಳ ಒಂದು ಜಾಗೃತ ನೌಕರರ 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಈ ಒಂದು ಸಮಾವೇಶದ ಪ್ರಮುಖ ಉದ್ದೇಶ ನಮ್ಮ ಬೇಡಿಕೆಗಳಾದಂತಹ ಬ್ಯಾಕ್ಲಾಗ್ ಹುದ್ದೆಗಳನ್ನು ಅತಿ ಜರೂರಾಗಿ ತುಂಬಿಸ್ತಕ್ಕಂಥದ್ದು, ಹಾಗೆ ನಮ್ಮಲ್ಲಿರ್ತಕ್ಕಂತಹ ಒಳ ಮೀಸಲಾತಿಯನ್ನು ನಮ್ಮ ಕೆಲವು ಜನ ವಿರೋಧ ಮಾಡ್ತಾ ಇದ್ದಾರೆ. ಆ ಒಳ ಮೀಸಲಾತಿಯ ಬಗ್ಗೆ ಮುಖ್ಯವಾಗಿ ಸರ್ಕಾರದ ಗಮನವನ್ನು ಸೆಳೆದು ಇಂತಹ ದೀನದಲಿತರಿಗೆ ಒಂದು ಮೀಸಲಾತಿ ಅನ್ನುವುದಕ್ಕಿಂತ ಇಲ್ಲಿ ಮುಖ್ಯವಾಗಿ ಒಂದು ಮಹತ್ವದ ಒಂದು ಬದುಕತಕ್ಕಂತಹ ಜೀವನವನ್ನು ಕಟ್ಟಿಕೊಡ್ತಕ್ಕಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ. ಪ್ರತಿಯೊಂದು ಜನಾಂಗಕ್ಕೂ, ಪ್ರತಿಯೊಂದು ಮನುಷ್ಯನಿಗೂ, ಹಾಗೆ ಪ್ರತಿಯೊಂದು ಜೀವಿಗೂ ಕೂಡ ಬದುಕುವ ಒಂದು ಹಕ್ಕನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೃಷ್ಟಿಸಿ ಕೊಟ್ಟಿರುತ್ತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಐಕ್ಯತಾ ಸಮಾವೇಶಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಐಕ್ಯತಾ ಸಮಾವೇಶದ ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸಾಹೇಬರು ನೆರವೇರಿಸಲಿದ್ದಾರೆ. 2 ಬಸ್ಸುಗಳನ್ನು ಒಳಗೊಂಡಂತೆ ಅನೇಕ ಜನ ನಮ್ಮ ಚಿಂತಾಮಣಿಯ SC/ST ಬಂಧುಗಳು, ಅದರ ಜೊತೆಗೆ ನಿವೃತ್ತ ನೌಕರರು ಹಾಗೂ ಕುಟುಂಬ ಸಮೇತರಾಗಿ ಎಲ್ಲ ವಿದ್ಯಾರ್ಥಿಗಳು, ಯುವಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸರ್ಕಾರದ ಗಮನವನ್ನು ಸೆಳೆಯುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದರಿಂದ ಎಲ್ಲರೂ ಕೂಡ ಭಾಗವಹಿಸಿ ಯಶಸ್ವಿಗೊಳಿಸಲು ಈ ಮೂಲಕ ಕೋರಿಕೊಳ್ಳುತ್ತೇನೆ. ಈ ಸಮಾವೇಶಕ್ಕೆ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ G ಪರಮೇಶ್ವರ್, ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ KH ಮುನಿಯಪ್ಪ ಸೇರಿದಂತೆ ಹಲವು ಸಚಿವರು, ಶಾಸಕರು ಹಾಗೂ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದರು. ಸಮುದಾಯದ ಸರ್ಕಾರಿ ಅಧಿಕಾರಿಗಳು, ಸಿಬ್ಬಂದಿಗಳು, ನಿವೃತ್ತಿ ನೌಕರರು ಹಾಗೂ ಮುಖಂಡರು ಕುಟುಂಬ ಸಮೇತರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಸಮಾವೇಶಕ್ಕೆ ಶುಕ್ರವಾರ ಬೆಳಿಗ್ಗೆ ಪ್ರವಾಸಿ ಮಂದಿರದಿಂದ ತೆರಳಲು ಚಿಂತಾಮಣಿ ತಾಲೂಕಿನಿಂದ ಉಚಿತ ಬಸ್ ಪ್ರಯಾಣ ಹಾಗೂ ಇತರೆ ಸೌಲಭ್ಯಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು. ಇಮ್ರಾನ್ ಖಾನ್, CTV ನ್ಯೂಸ್, ಚಿಂತಾಮಣಿ. ಹಜರತ್ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನದ ಅಂಗವಾಗಿ ಮುಸ್ಲಿಂ ಸಮುದಾಯದವರು ಆಚರಿಸುವ ಈದ್ ಮಿಲಾದ್ ಹಬ್ಬವನ್ನು ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಹಜರತ್ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನದ ಅಂಗವಾಗಿ ಮುಸ್ಲಿಂ ಸಮುದಾಯದವರು ಆಚರಿಸುವ ಈದ್ ಮಿಲಾದ್ ಹಬ್ಬವನ್ನು ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಹಬ್ಬದ ಅಂಗವಾಗಿ ನಗರದ ಹಲವು ಬೀದಿಗಳು ಹಾಗೂ ಮಸೀದಿಗಳ ಸಂಪರ್ಕಿಸುವ ರಸ್ತೆಯನ್ನು ಆಕರ್ಷಕ ವಿದ್ಯುತ್ ದೀಪಾಲಂಕಾರಗಳಿಂದ ಸಿಂಗರಿಸಲಾಗಿತ್ತು. ಪ್ರವಾದಿಯವರನ್ನು ಗೌರವಿಸುವ ಬರಹಗಳನ್ನು ದೀಪದ ಬೆಳಕಿನಲ್ಲಿ ವಿನ್ಯಾಸಗೊಳಿಸಲಾಗಿತ್ತು. ಈದ್ ಮಿಲಾದ್ ಅಂಗವಾಗಿ ಮುಸ್ಲಿಂ ಬಾಂಧವರು ಸಂಭ್ರಮದಿಂದ ಮೆರವಣಿಗೆ ನಡೆಸಿದ್ರು. ನಗರದ ಹೃದಯ ಭಾಗದ ದೊಡ್ಡಪೇಟೆ ಜಾಮಿಯಾ ಮಸೀದಿ ಬಳಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು.
ಹಸಿರು ವರ್ಣದ ಧ್ವಜಗಳು ಮೆರವಣಿಗೆಯಲ್ಲಿ ರಾರಾಜಿಸಿದ್ದವು. ಮೆಕ್ಕಾ, ಮದೀನಾ ಮಸೀದಿ ಪ್ರತಿಕೃತಿಗಳು ಗಮನ ಸೆಳೆದವು. ಮೆರವಣಿಗೆ ಜಾಮಿಯಾ ಮಸೀದಿಯಿಂದ ಆರಂಭಗೊಂಡು ಮೆಹಬೂಬ್ ನಗರ, ಶಾಂತಿನಗರ, ಹೂವಿನಪೇಟೆ, ನೆಕ್ಕುಂದಿಪೇಟೆ, ಚೇಳೂರು ರಸ್ತೆ ಮುಖಾಂತರ ಗಜಾನನ ವೃತ್ತದಿಂದ ಬಾಗೇಪಲ್ಲಿ ರಸ್ತೆಯಲ್ಲಿರುವ ಈದ್ಗಾ ಮೈದಾನದವರೆಗೆ ಹೋಗಿ ಅಲ್ಲಿ ಅರಿಸ್ ನಮಾಜ್ ಸಲ್ಲಿಸಲಾಯಿತು. ಜಾಮಿಯಾ ಮಸೀದಿಯ ಅಧ್ಯಕ್ಷರಾದ ಮೂನ್ ಸ್ಟಾರ್ ಗೌಸ್ ಪಾಷಾ ಮಾತನಾಡಿ, ಭಾವೈಕ್ಯದಿಂದ ಕೂಡಿದ ರಾಷ್ಟ್ರ ಭಾರತ. ನಾವೆಲ್ಲರೂ ಭಿನ್ನಾಭಿಪ್ರಾಯ ಮರೆತು ಸಹಬಾಳ್ವೆಯಿಂದ ಬದುಕಬೇಕೆಂದು ಹೇಳಿದರು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಂದೇಶಗಳನ್ನು ಪ್ರತಿಯೊಬ್ಬರೂ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಶಾಂತಿಯ ಹಾದಿಯಲ್ಲಿ ಸಾಗಬೇಕು. ಆಗ ಬದುಕು ಸಾರ್ಥಕವಾಗುತ್ತದೆ. ಹಿಂದೂಗಳು ಮುಸ್ಲಿಮರು ಸಹೋದರರಿದ್ದಂತೆ ನಾವೆಲ್ಲರೂ ಒಂದಾಗಿ ಬಾಳಬೇಕು. ಅರ್ಥಪೂರ್ಣವಾಗಿ ಹಬ್ಬ ಆಚರಿಸಬೇಕು ಎಂದರು. ನಮ್ಮ ಗುರುಗಳಾದ ಅವರು ಲೋಕಕ್ಕೆ ಗುರುಗಳು. ಮಾನವ ಜನ್ಮ ಎಲ್ಲೈತೆ ಮಾನವರು ಅನ್ನೋರಿಗೆಲ್ಲ ಅವರೇ ಗುರುಗಳು. ಆ ಥರದವರ ನಮ್ಮ ಪ್ರಾಫಿಟ್ ಅವರ ಹುಟ್ಟಿದ ಜನ್ಮ ದಿನಾಚರಣೆಯನ್ನು ಇಡೀ ಪ್ರಪಂಚಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಇದು ಸಂದೇಶ ಏನಂದರೆ, ಪ್ರತಿಯೊಂದು ಮಾನವನಿಗೆ ಶಾಂತಿ ಅನ್ನೋದು ಕಾಪಾಡೋದಕ್ಕೆ ಮನುಷ್ಯ ಅಂದರೆ ಹೇಗೆ, ಮನುಷ್ಯನ ಹೇಗೆ ಬದುಕಬೇಕು, ಹೇಗೆ ನಡಿಬೇಕು ಅಂತ ಅಲ್ಲಾಹಿಂದ ಅವ್ರು ಬಂದಿರೋ ವರಗಳನ್ನು ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ಅದರ ಸಲುವಾಗಿ ನಾವು ನಮ್ಮ ಪೈಗಂಬರ್ ಹೇಳಿದಂತೆ ನಾವು ನಡೀತಾ ಇದ್ದೀವಿ. ಜಾಮಿಯಾ ಮಸೀದಿ ಕಮಿಟಿಯ ಎಲ್ಲಾ ಸದಸ್ಯರು ಸೇರಿದಂತೆ ನಗರ ಭಾಗದ ಎಲ್ಲಾ ಮಸೀದಿಗಳ ಮುಖ್ಯಸ್ಥರು, ಮುಸ್ಲಿಂ ಬಾಂಧವರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಇನ್ನು ಮೆರವಣಿಗೆ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ ಅವರ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಆಯೋಜಿಸಲಾಗಿತ್ತು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್ ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನ್ ಇಂದ ಫೈನಲ್ ಇನ್ಸ್ಟಾಲೇಷನ್ ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್ 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, BB ರಸ್ತೆ, ಚಿಕ್ಕಬಳ್ಳಾಪುರ.
ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ ಹೆಚ್ ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲಾ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ ಕರ್ಣಶ್ರೀ ಬೃಂದಾವನ ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886511704 9900936936. ಕರಿಯಾನಪುರ, ಹೆಚ್ ಕ್ರಾಸ್, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ಜಿಲ್ಲಾ ಕೇಂದ್ರ ಸೇರಿದಂತೆ ಕೆಜಿಎಫ್, ಶ್ರೀನಿವಾಸಪುರ, ಮೊಳಬಾಗಿಲು ತಾಲೂಕುಗಳಲ್ಲಿ ಕರವೇ ಸಂಘಟನೆ ತೀರಾ ಹಿಂದುಳಿದಿದ್ದು, ಈ ನಿಟ್ಟಿನಲ್ಲಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಕರವೇ ಕೋಲಾರ ಜಿಲ್ಲಾಧ್ಯಕ್ಷರಾಗಿ ಜವಾಬ್ದಾರಿ ನೀಡಿದ್ದು, ಮತ್ತಷ್ಟು ಸಂಘಟನೆ ಒತ್ತು ನೀಡಲಾಗುತ್ತದೆ ಎಂದು ಕರವೇ ಸಂಘಟನೆ ಜಿಲ್ಲಾಧ್ಯಕ್ಷ ಎಂಎನ್ ಶ್ರೀನಿವಾಸ್ ಹೇಳಿದರು. ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಂಗಾರಪೇಟೆ, ಮಾಲೂರು ತಾಲೂಕುಗಳಲ್ಲಿ ಸಂಘಟನೆ ಬಲಿಷ್ಠವಾಗಿದೆ. ಇತರೆ ತಾಲೂಕುಗಳಲ್ಲಿ ಕರವೇ ಸಂಘಟನೆ ಬಲಪಡಿಸುವ ಕೆಲಸಕ್ಕೆ ಆದ್ಯತೆಯಾಗಿದೆ ಎಂದರು. ಜಿಲ್ಲೆಯ ಪ್ರತಿ ತಾಲೂಕುಗಳಲ್ಲಿ ಕರವೇ ತಾಲೂಕು ಕೇಂದ್ರಗಳಲ್ಲಿ ಕರವೇ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಈ ನಿಟ್ಟಿನಲ್ಲಿ ವಾಣಿಜ್ಯ ಮಳಿಗೆಗಳಿಗೆ ಹಾಗೂ ಕೈಗಾರಿಕೆ ವಲಯದ ಕಂಪನಿಗಳಿಗೆ ಶೇಕಡಾ 60 ಕನ್ನಡ ನಾಮಫಲಕಗಳನ್ನು ಅಳವಡಿಸುವಂತೆ ಜಿಲ್ಲಾಡಳಿತ ಮತ್ತು ನಗರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದ್ದು, ಈವರೆಗೂ ಎಚ್ಚೆತ್ತುಕೊಂಡಿಲ್ಲ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಗೇಪಲ್ಲಿಯಲ್ಲಿ ಅದ್ದೂರಿ ಸಾಮೂಹಿಕ ವಿವಾಹಗಳು, ವೈವಾಹಿಕ ಜೀವನಕ್ಕೆ ಕಾಲಿಟ್ಟ 103 ಜೋಡಿ. ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ನಿಂದ ಸಾಮೂಹಿಕ ವಿವಾಹ. ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಸಂಭ್ರಮ. ಕೃಷಿ ಹೊಂಡದಲ್ಲಿ ಈಜಲು ಹೋಗಿದ್ದ ಯುವಕ ನೀರುಪಾಲು. ಮಾರಗಾನಹಳ್ಳಿ ಗ್ರಾಮದ 34 ವರ್ಷದ ಪುಟ್ಟರಾಜು ಸಾವು. ಸಾವಿನ ಸುತ್ತ ಅನುಮಾನಾಸ್ಪದ ಹುತ್ತ. ಪೆರೇಸಂದ್ರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ. ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ತೆರೆ ಕಂಡ ಟಾಕ್ಸಿಕ್ ಚಿತ್ರ. ಯಶ್ ಅಭಿಮಾನಿಗಳಿಂದ ಭರ್ಜರಿ ಸಂಭ್ರಮ. ಚಿತ್ರಮಂದಿರದಲ್ಲಿ ಶಿಳ್ಳೆ, ಕೆಕೆ ಅಭಿಮಾನಿಗಳಿಗೆ ಟಿಕೆಟ್ಸ್, ಟಿ ಶರ್ಟ್ ಅನ್ನಸಂತರ್ಪಣೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.